ಕೇವಲ 6 ಗಂಟೆ ಟೈಮ್ನಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 9 lakh crore ರೂಪೀಸಷ್ಟು ಸುಟ್ಟು ಭಸ್ಮ ಆಗಿದೆ. ನಿನ್ನೆ 431 ಲಕ್ಷ ಕೋಟಿ ಇದ್ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಆಸ್ತಿ ಇವತ್ತು ಸಂಜೆ ಅಷ್ಟೊತ್ತಿಗೆ 422 ಕೋಟಿಗೆ ಪಾತಾಳಕ್ಕಿಳಿದಿದೆ, ಸುಮಾರು 9 ಲಕ್ಷ ಕೋಟಿ ರೂಪಾಯಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಸಂದೇಶ್ ಕುಮಾರ್. ಇವತ್ತಿನ ಸ್ಟಾಕ್ ಮಾರ್ಕೆಟ್ ರಕ್ತಪಾತ ನೋಡಿ ಯಾರಾದರೂ ಇವಾಗ ತಾನೇ ಕಾಲಿಟ್ಟಿರ್ತಾರಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ, ಇವಾಗ ತಾನೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಈ ಟೈಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಇನ್ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅನಿಸುತ್ತೆ. ಇನ್ನು ಅಂದರೆ ಶೇರ್ ಮಾರ್ಕೆಟ್ ಸವಾಸನೆ ಬೇಡ ಅಂತ ದೂರ ಹೋಗ್ತಾರೆ ಅನಿಸುತ್ತೆ. ಬನ್ನಿ ನೋಡಿ, ಇವತ್ತು 1690 ಪಾಯಿಂಟ್ ನಿಫ್ಟಿ ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿದೆ. 1690 ಪಾಯಿಂಟಿಂದ 487 ಪಾಯಿಂಟ್ ಕಡಿಮೆ ಆಗಿದೆ. ಈ ಸುನಾಮಿ ಯಾಕೆ ಬಂತಪ್ಪ ಅಂತ ನೋಡಿದ್ರೆ ಫ್ರೆಂಡ್ಸ್ ನೋಡಿ, ಈ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ದುಡ್ಡು ಹಾಕಿರೋ ಅಮೌಂಟ್ ವಾಪಸ್ ಬರುತ್ತೋ ಇಲ್ಲ ತುಂಬ ಅಮೌಂಟ್ ಹಾಕಿದ್ರೆ ಈಗ ರಾತ್ರಿ ನಿದ್ದೆನೇ ಬರಲ್ವೇನೋ. ಫ್ರೆಂಡ್ಸ್, ಇದನ್ನೊಂದು ನೆನಪಿಟ್ಕೊಳ್ಳಿ, ಶೇರ್ ಮಾರ್ಕೆಟ್ ಯಾವಾಗಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ಆಗಿರಬೇಕು. ಯಾವಾಗಲೂ ಇಂಟ್ರಾಡೇ ಮಾಡೋಕ್ಕೆ ಹೋಗಬಾರ್ದು, ಅಥವಾ ಶಾರ್ಟ್ ಟರ್ಮ್ ಇಡೋಕ್ಕೆ ಹೋಗಬಾರ್ದು, ಅಥವಾ ನಮ್ಮದೊಂದು ಟಾರ್ಗೆಟ್ ಪ್ರೈಸ್ ಇರಬೇಕು. ಅಷ್ಟು ಪ್ರೈಸ್ ಬಂದಮೇಲೆ ವಾಪಸ್ ತಗೋಬೇಕು, ಇಲ್ಲ ಈ ಥರನಾದರೂ ಇರಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ಸರ್ವೈವ್. ಇಂಡಿಯನ್ ಶೇರ್ ಮಾರ್ಕೆಟ್ ಅಂತಲ್ಲ, ಯಾವುದೇ ಶೇರ್ ಮಾರ್ಕೆಟಲ್ಲಿ, ಜಗತ್ತಿನ ಯಾವುದೇ ಶೇರ್ ಮಾರ್ಕೆಟಲ್ಲೂ ಸರ್ವೈವ್ ಆಗೋದು ಭಾಳ ಕಷ್ಟ. ಏನಕ್ಕಪ್ಪ ಇಷ್ಟೊಂದು ಬೀಳ್ತಾ ಇದೆ ಅಂದರೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಯುದ್ಧನೇ ಕಾರಣ, ಮೇಯ್ನ್ ಯುದ್ಧನೇ ಕಾರಣ. ಯುದ್ಧದಲ್ಲಿ ಏನಾಗ್ತಿದೆ ಅಂದರೆ, ಟ್ರಂಪ್ ಕೊಡೋ ಸ್ಟೇಟ್ಮೆಂಟ್ ಮೇಲೆ ಈ ಜಿಯೋ ಪಾಲಿಟಿಕ್ಸ್ ಇದೆಯಲ್ಲ, ಈ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಡಿಪೆಂಡ್ಸ್ ಆಗೋದೇ ಜಿಯೋ ಪಾಲಿಟಿಕ್ಸ್ ಮೇಲೆ. ಒಂದೇನು ಗೊತ್ತಾ, ನಾವು ನಮ್ಮ ಇಂಡಿಯಾ ಡಿಪೆಂಡ್ಸ್ ಆಗಿರೋದು 80% ಏನಪ್ಪ ಅದು ಕ್ರೂಡ್ ಆಯಿಲ್ ಡಿಪೆಂಡ್ ಆಗಿರೋದು ಹಾರ್ಮೋನ್ ಜಲಸಂಧಿ ಮೇಲೆ. ಇದು ಮೇಜರಾಗಿ ಹೊಡೆತ ಕೊಡ್ತಿದೆ. ನೆಕ್ಸ್ಟು ಏನಾಗಿದೆ ಅಂದರೆ, $108. ನಾನು ಲಾಸ್ಟ್ ವೀಕ್ ವಿಡಿಯೋ ಮಾಡಬೇಕಾದ್ರೆ $105 ಇತ್ತು. ಒಂದು ಬ್ಯಾರಲ್ ಕಚ್ಚಾ ತೈಲದ ಮೇಲೆ $105 ಇತ್ತು. ಈಗ $108 ಆಗಿದೆ. $108 ಅಂತಿದ್ದು $108 ಹೋಗಿದೆ. ಪೆಟ್ರೋಲ್ ರೇಟ್ ಏರಿಕೆ ಆಗಿದೆ. ಆಟೋಮೆಟಿಕ್ ಕಂಪ್ನಿಗಳು ಲಾಭಕ್ಕೆ ಕತ್ತರಿ ಬೀಳ್ತಾ ಇದೆ. ನೆನಪಿಡಿ ಫ್ರೆಂಡ್ಸ್, ಆಲ್ರೆಡಿ ನಯಾರಾ ಪೆಟ್ರೋಲ್ ಬಂಕಲ್ಲಿ $5 ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಮತ್ತು ಒಂದು ಏನಪ್ಪ ಅಂದರೆ, ನಮ್ಮ ರೂಪಾಯಿ ವ್ಯಾಲ್ಯೂ ಶೇರ್ ಅಂತ ಇದ್ದೀನಿ, ಸಾರಿ, ಡಾಲರ್ ಇದ್ದರೂ $94.81 ಹೋಗಿದೆ. 1947ರಲ್ಲಿ $1 ಈಕ್ವಲ್ಸ್ ಟು $1 ಇತ್ತು. ಇವತ್ತು $1 $94.81 ರೂಪೀಸ್ ಇದೆ. ಎಲ್ಲಿಂದೆಲ್ಲಿಗೆ ಡಿಫ್ರೆನ್ಸ್ ಆಗಿದೆ ನೋಡಿ. ಮತ್ತು ಫಾರಿನ್ ಇನ್ವೆಸ್ಟರ್ಸ್ ಇದ್ದಾರಲ್ಲ, ಅವರು 1.23 lakh crore ರೂಪೀಸ್ನ ವಾಪಸ್ ತೊಗೊಂಡಿದ್ದಾರೆ. ಇನ್ವೆಸ್ಟ್ಮೆಂಟ್ನ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಶೇರ್ ಮಾರ್ಕೆಟ್ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದನ್ನು ವಾಪಸ್ ತೊಗೊಂಡಿದ್ದಾರೆ. ನಿನ್ನೆ ನೋಡಿ, ನಮ್ಮದು ರಿಲಯನ್ಸ್ ಶೇರ್ ಕೂಡ ಆನೆ ಇದ್ದಂಗೆ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ನಮಗೆ ಅದು ಕೂಡ ಎಷ್ಟು 4.6% ಅಷ್ಟು ಡೌನ್ ಆಗಿದೆ. ಫ್ರೆಂಡ್ಸ್, ಈಗ ಏನು ಗೊತ್ತಾ, ಈ ಇದಿದೆಯಲ್ಲ ಸ್ಟಾಕ್ ಮಾರ್ಕೆಟ್ ಅನ್ನೋದಿದೆಯಲ್ಲ, ಈ ಕ್ರಿಕೆಟ್ ಥರನೇ ಅಂದ್ಕೊಳ್ಳಿ. ಯಾವಾಗ ಯಾವ ಥರ ಸಸ್ಪೆನ್ಸ್, ಯಾವ ಬಾಲ್ನಲ್ಲಿ, ಪ್ರತಿ ಬಾಲ್ನಲ್ಲೂ ಈ ಫಸ್ಟ್ ಬಾಲ್ 6 ಹೊಡೆದವ ನೆಕ್ಸ್ಟ್ ಬಾಲ್ ಬೋಲ್ಡ್ ಆದರೆ ಮ್ಯಾಕ್ಸಿಮಮ್ ಏನು ಹೇಳಿ, ಆ ಮ್ಯಾಚ್ ಗತಿನೇ ಚೇಂಜ್ ಆಗೋಗುತ್ತೆ. ಅಥವಾ 2 ಓವರು ಕಂಟಿನ್ಯೂಸ್ ಮೇಡಿನ್ ಮಾಡಿ 3ನೇ ಓವರ್ 6 ಬಾಲಿಗೆ 6 6 ಹೊಡೆದ್ರು ಕಂಪ್ಲೀಟ್ ಮ್ಯಾಚಿನ ಗತಿನೇ ಚೇಂಜ್ ಆಗುತ್ತೆ. ಅದೇ ರೀತಿ ಶೇರ್ ಮಾರ್ಕೆಟ್ ಕೂಡ ಒಂದು ಸಲ ಪಿಕಪ್ ಆಯಿತು ಅಂದರೆ 3 to 4 ಅಥವಾ 6 months ಕಂಟಿನ್ಯೂಸ್ ಪ್ರಾಫಿಟ್ ಕೊಡುತ್ತೆ ಶೇರ್ ಮಾರ್ಕೆಟ್. ಇದೊಂದು ನೆನಪಿರಲಿ. ಇದು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಫ್ರೆಂಡ್ಸ್, 22,000 ನಿಫ್ಟಿಗೆ ಅನ್ನೋದು ಒಂದು ಇದ್ದಂಗೆ, ಒಂಥರ ಗೋಡೆ ಇದ್ದಂಗೆ, ಅದರಿಗಿಂತ ಕೆಳಗಡೆ ಬರೋದೇ ಇಲ್ಲ. ಇದೊಂದು ಮಾತ್ರ ಫಿಕ್ಸು. ಇದು ಕಾಮನ್. ಈಗ ಏನು ಗೊತ್ತಾ ಫ್ರೆಂಡ್ಸ್, ಈಗ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಜಿಯೋ ಪಾಲಿಟಿಕ್ಸ್ ಮೇಲೆ ನಿಂತಿರುತ್ತೆ. ಜಿಯೋ ಪಾಲಿಟಿಕ್ಸಲ್ಲಿ ಈ ನೆಗೆಟಿವ್ ಹೋದಂಗಲೂ ನೆಗೆಟಿವ್ ಹೋಗುತ್ತೆ, ಪಾಸಿಟಿವ್ ಬಂದಂಗಲೂ ಪಾಸಿಟಿವ್ ಬರುತ್ತೆ. ಜಸ್ಟ್ ಇಷ್ಟೇ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ನಲ್ಲೂ ಪ್ಯಾನಿಕ್ ಆಗಬಾರ್ದು. ಯಾರ್ಯಾರು ಶೇರ್ ಇನ್ವೆಸ್ಟರ್ಸ್ ಇರ್ತಾರೋ ಎಷ್ಟು ಸಮಾಧಾನದಲ್ಲಿ, ಎಷ್ಟು
ತಲೆಗೆ ಬುದ್ಧಿ ಕೊಟ್ಟು ಯೋಚಿಸ್ಬೇಕು, ಮನಸ್ಸಿಂದ ಯಾವ ಕಾರಣಕ್ಕೂ ಯೋಚಿಸಬೇಡಿ. ಇಲ್ಲಾಂದರೆ ರಾತ್ರಿ ನಿದ್ದೆ ಕೂಡ ಬರಲ್ಲ. ಇಫ್ ಇನ್ ಕೇಸ್ ಆ ಥರ ಪರ್ಸ್ನಲಾಗಿ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ ಆಗಿರಲಿ. ಲಾಂಗ್ ಟರ್ಮು ಪ್ಲಸ್ ಲಾರ್ಜ್ ಕ್ಯಾಪ್ ಆಗಲಿ ಸ್ಮಾಲ್ ಕ್ಯಾಪ್ ಆಗಲಿ ಸ್ಟೇಬಲ್ ಆಗಿರೋ ಕಂಪ್ನಿ ಮೇಲೇ ಇನ್ವೆಸ್ಟ್ ಮಾಡಿ. ಏನಕ್ಕೆ ಅಂದರೆ ನಮ್ಮ ಅಮೌಂಟ್ ಆದಷ್ಟು ಸುರಕ್ಷಿತವಾಗಿರುತ್ತೆ. ನೀವು ಏನು ಎಸ್ಟಿಮೇಟೆಡ್ ಪ್ಲ್ಯಾನ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಅಥವಾ ಇಷ್ಟು ಪ್ರೈಸಿಗೆ ವಾಪಸ್ ತಗೋಬೇಕಂದ್ರೆ ಲಾಂಗ್ ಟರ್ಮಲ್ಲಿ ಅದ್ರಕ್ಕಿಂತಲೂ ಕಾಂಪೌಂಡ್ ಇಂಟ್ರೆಸ್ಟ್ ಕೊಡುತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಪ್ಯಾನಿಕ್ ಆಗಬೇಡಿ, ಆರಾಮಾಗಿರಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗುಡ್ ನೈಟ್ ಯಾಕೆ ಹೇಳಿದೆ ಅಂದರೆ ಇವತ್ತು ನಾನು ನೈಟು ಆಲ್ಮೋಸ್ಟ್ 11 ಗಂಟೆ ಈಗ ವೀಡಿಯೋ ಮಾಡೋ ಟೈಮು. ಸಾರಿ, ಬೆಳಿಗ್ಗೆನೇ ವೀಡಿಯೋ ತರ್ತಿದ್ದೀನಿ. ಗುಡ್ ಮಾರ್ನಿಂಗ್, ಬಾಯ್.